ಕೆಆರ್ಎಸ್ ಜಲಾಶಯದಿಂದ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಮಂಡ್ಯದಲ್ಲಿ ಪ್ರವಾಸಿ ತಾಣಗಳಿಗೆ ಹೆಚ್ಚಾದಂತಹ ಪ್ರವಾಹದ ಭೀತಿ ಹಿನ್ನೆಲೆಯಲ್ಲಿ ನೀರು ಕೂಡ ಹೆಚ್ಚಿನ ಆಗ್ತಾ ಇದೆ. ನಿರಂತರವಾದಂತಹ ಮಳೆಯಿಂದಾಗಿ ರಂಗನತಿಟ್ಟು ಪಕ್ಷಿಧಾಮ ವಾಕಿಂಗ್ ಪಾತ್ಗೆ ನೀರು ನುಗ್ತಾ ಇದೆ. ಶ್ರೀರಂಗಪಟ್ಟಣದ ಅರಣ್ಯ ಇಲಾಖೆ ಕಚೇರಿಗೂ ಕೂಡ ಅಲ್ಲೂ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ ಕಚೇರಿ. ಪಕ್ಷಿಧಾಮಕ್ಕೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಬೋಟಿಂಗ್ ಕೂಡ ಸ್ಥಗಿತಗೊಳಿಸಲಾಗಿದೆ. ಶ್ರೀರಂಗಪಟ್ಟಣದ ಅರಣ್ಯ ಇಲಾಖೆ ಅಲ್ಲೂ ಕೂಡ ನಿರಂತರವಾದಂತಹ ಮಳೆ ಆಗ್ತಾ ಇರುವಂಥದ್ದು. ಸುಮಾರು ಕೆಆರ್ಎಸ್ ಜಲಾಶಯದಿಂದ 1 ಲಕ್ಷ ಕ್ಯೂಸೆಕ್ಸ್ ಹೆಚ್ಚಿನ ನೀರು ಆಗಿದೆ. ನೋಡಿ, ಫಲಕವನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಟಿಸನ್ನು ಕೂಡ ಅಲ್ಲಿ ಜಾರಿ ಮಾಡಿದ್ದಾರೆ. ಮಂಡ್ಯ ಪ್ರವಾಸಿಗರಿಗೆ ಅಲ್ಲಿ ಅವಕಾಶ ಇಲ್ಲ. ವಾಕಿಂಗ್ ಪಾತ್ಗೂ ಕೂಡ ನೀರು ನುಗ್ಗೋಗಿದೆ. ಪಕ್ಷಿಧಾಮ ರಂಗನತಿಟ್ಟು ಅಲ್ಲೂ ಕೂಡ ನೀರು ಹೆಚ್ಚಿನದಾಗಿದೆ. ಹಾಗಾಗಿ ಅರಣ್ಯ ಇಲಾಖೆ ಕಚೇರಿ ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥದ್ದು. ಕಾವೇರಿ ನದಿನಲ್ಲಿ ಪ್ರವಾಹ ಉಂಟಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪ್ರವಾಸಿಗರನ್ನ ನಿರ್ಬಂಧ ವಿಧಿಸಲಾಗಿದೆ. ಈಗ ನಾನು ರಂಗನತಿಟ್ಟು ಪಕ್ಷಿಧಾಮದಲ್ಲಿದ್ದೀನಿ. ನೋಡ್ಬೋದು ನೀರಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಪಕ್ಷಿಧಾಮದ ಜನರು ನಡೆದಾಡ್ತಕ್ಕಂಥ ರಸ್ತೆಗೆ ನೀರು ನುಗ್ಗಿರ್ತಕ್ಕಂಥದ್ದು. ಅಂದರೆ ಬರ್ತಕ್ಕಂಥ ಪ್ರವಾಸಿಗರು ಓಡಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಿರ್ತಾರೆ ಕಾಲ್ದಾರಿ, ಆ ಥರದ ದಾರಿನಲ್ಲಿ ನೀರು ನಿಂತಿದೆ. ಅಂದರೆ ಬಹುತೇಕ ಏನು ಜನರು ಓಡಾಟ ಇರ್ತಕ್ಕಂಥ ಸ್ಥಳದಲ್ಲೂ ನೀರು ಈಗ ಬಂದಿರತಕ್ಕಂಥದ್ದು. ಹೀಗಾಗಿಯೇ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಜಿಲ್ಲಾಡಳಿತ ಪ್ರವಾಸಿಗರನ್ನ ನಿಷೇಧ ಮಾಡಿ ಆದೇಶವನ್ನು ಹೊರಡಿಸಿದೆ. ಏನು ನೋಡ್ತಾ ಇದ್ದೀರಾ, ಇದು ನದಿನಲ್ಲಿ ಪ್ರವಾಹ ಉಂಟಾಗಿರ್ತಕ್ಕಂಥದ್ದು. ಅಂದರೆ ರಂಗನತಿಟ್ಟಿನಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ದೃಶ್ಯ. ನದಿ ಪ್ರಮಾಣ ಅಂದರೆ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಹೋದಂತೆ ಇಲ್ಲಿ ಪ್ರವಾಹನೂ ಕೂಡ ಹೆಚ್ಚಾಗುತ್ತೆ. ಇರ್ತಕ್ಕಂಥ ಬಿಳಿ ಕೊಕ್ಕರೆಗಳೆಲ್ಲವೂ ಕೂಡ ಪ್ರವಾಹದ ನಡುವೆನೂ ತಮ್ಮ ತಮ್ಮ ಗೂಡಿನಲ್ಲಿ ಈಗಲೂ ಕೂಡ ತಮ್ಮ ತಮ್ಮ ಮರಿಗಳ ಜೊತೆಯಲ್ಲಿ ಆಟ ಆಡ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಈ ಪ್ರಮುಖವಾಗಿ ರಂಗನತಿಟ್ಟಿನಲ್ಲಿ 8 ದ್ವೀಪಗಳು ಕಂಡು ಬರ್ತವೆ, ಪುಟ್ಟದಾದ ದ್ವೀಪಗಳು. ಅದೇ ರೀತಿಯಲ್ಲಿ ಈಗಲೂ ಅಂದರೆ ಪ್ರವಾಹ ಕಡಿಮೆ ಆದ ನಂತರ ಅವುಗಳನ್ನ ಪುನಶ್ಚೇತನ ಮಾಡ್ತಾರೆ. ಏನು ನೋಡ್ತಾ ಇದ್ದೀರಾ, ಇದು ಬೋಟಿಂಗು ನಿಲ್ಲಿಸಿರ್ತಕ್ಕಂಥದ್ದು. ಈ ಹಿಂದೆ ಅಂದರೆ ಕೆಲವು ದಿನಗಳ ಹಿಂದೆ ಪ್ರವಾಹ ಉಂಟಾಗುತ್ತೆ ಅನ್ನೋ ಕಾರಣಕ್ಕೆ ಬೋಟಿಂಗ್ ಮಾತ್ರ ನಿಲ್ಲಿಸಿ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿತ್ತು. ಯಾವಾಗ ನದಿನಲ್ಲಿ ಪ್ರವಾಹ ಹೆಚ್ಚಾಯಿತೋ ಆಗ ಸಹಜವಾಗಿಯೇ ಪ್ರವಾಸಿಗರು ಕೂಡ ಪ್ರವೇಶವನ್ನು ನಿಷೇಧವನ್ನು ಏರಲಾಗಿದೆ. ಹೀಗಾಗಿ ಇಲ್ಲಿ ಕಾವೇರಿ ನದಿ ನೀರಿನ ಪ್ರವಾಹ ಕಡಿಮೆ ಆಗೋವರೆಗೂ ಪ್ರವಾಸಿಗರಿಗಾಗಲಿ ಅಥವಾ ಯಾರೊಬ್ರಿಗೂ ಇಲ್ಲಿ ಪ್ರವೇಶಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಪ್ರತಿನಿತ್ಯ ಅಂದರೆ ವೀಕೆಂಡ್ನಲ್ಲಿ ಸಾಕಷ್ಟು ಜನರು ಇಲ್ಲಿಗೆ ಬರ್ತಾಯಿದ್ರು. ಆದರೆ ಈಗ ಆ ರೀತಿ ಪ್ರವಾಸ ಮಾಡಬೇಕು ಅಂತಕ್ಕಂಥ ಜನರು ಪ್ರವಾಹ ಕಡಿಮೆ ಆಗೋವರೆಗೂ ತಮ್ಮ ಪ್ರವಾಸವನ್ನು ಮುಂದೂಡ್ಕೋಬೇಕು ಅಂತೇಳಿ ಇಲ್ಲಿನ ಸಿಬ್ಬಂದಿಯವರು ಮನವಿ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ರವಿ ಲಾಲಿಪಾಳ್ಯ, ವಿಸ್ತಾರ ನ್ಯೂಸ್, ಮಂಡ್ಯ. ಇನ್ನು ಮಂಡ್ಯದಲ್ಲಿ ಕಾವೇರಿ ನದಿ ನೀರು ಹುಕ್ಕಿ ಹರಿತಾ ಇದೆ. ನಿಮಿಷಾಂಬ ದೇಗುಲದ ಬಳಿ ಭಕ್ತರಿಗೆ ಪ್ರವಾಹದ ಭೀತಿ ಎದುರಾಗ್ತಾ ಇದೆ. ಮಂಡ್ಯದಲ್ಲಿ ಉಕ್ಕಿ ಹರಿತಿರುವಂತಹ ಕಾವೇರಿ ನದಿಯ ನೀರು ನಿಮಿಷಾಂಬ ದೇಗುಲ ಏನಿದೆ ಅಲ್ಲಿ ಬಳಿ ಭಕ್ತರಿಗೆ ಪ್ರವಾಹದ ಭೀತಿ ಕೂಡ ಎದುರಾಗ್ತಾ ಇದೆ. ಇನ್ನು ಕೆಆರ್ಎಸ್ ಡ್ಯಾಂ ಭರ್ತಿ ಹಿನ್ನೆಲೆಯಲ್ಲಿ ಕಾವೇರಿ ನದಿಗೆ ನೀರು ಬಿಡುಗಡೆಗೆ ಸಂಬಂಧಪಟ್ಟಂತೆ ಪ್ರವಾಹದ ಹಿನ್ನೆಲೆಯಲ್ಲಿ ನದಿಗೆ ಇಳಿಯದಂತೆ ಭಕ್ತರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲಾಡಳಿತದಿಂದ ನೀರಿಗಿಳಿಯದಂತೆ ಆದೇಶ ಹೊರಡಿಸಲಾಗಿದೆ. ದೇವಸ್ಥಾನದ ಬಳಿಯ ಸ್ನಾನ ಘಟ್ಟಕ್ಕೆ ಭಕ್ತರಿಗೆ ನಿರ್ಬಂಧವನ್ನು ಕೂಡ ಹೇರಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ನಿಮಿಷಾಂಬ ದೇಗುಲ ಏನಿದೆ ಅಲ್ಲಿ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥದ್ದು. ದೇವಸ್ಥಾನಕ್ಕೆ ಬರುವಂತಹ ಭಕ್ತರು ಆ ನೀರಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಎಡೆಬಿಡದೆ ಸುರಿತಿರುವಂತಹ ಮಳೆ ಕಂಪ್ಲೀಟ್ ಆಗಿ ಕಾವೇರಿ ನದಿ ನೀರೇನಿದೆ ಫುಲ್ ಕಂಪ್ಲೀಟ್ ಆಗಿ ತುಂಬಿ ಹೋಗಿರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತ ನೀರಿಗಿಳಿಯದಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಪ್ರಮಾಣದ ನೀರನ್ನ ಹೊರಗಡೆ ಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾವೇರಿ ನದಿಯಲ್ಲಿ ಪ್ರವಾಹ ಉಂಟಾಗಿದೆ. ಈ ಪ್ರವಾಹ ಇರ್ತಕ್ಕಂಥದ್ದು ಹಲವಾರು ರೀತಿಯ ತೊಂದರೆಗೂ ಕಾರಣ ಆಗಿದೆ. ಪ್ರಮುಖವಾಗಿ ಅಸ್ಥಿ ವಿಸರ್ಜನೆಗೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾದ ಬ್ರೇಕ್ ಅನ್ನು ಹಾಕಲಾಗಿದೆ. ಈಗ ನಾನು ಅಸ್ಥಿ ವಿಸರ್ಜನೆ ಮಾಡ್ತಕ್ಕಂಥ ಪ್ರಮುಖ ತಾಣ ಏನು ಪಶ್ಚಿಮ ವಾಹಿನಿ ಅಂತ ಕರಿತೀವಿ, ಈ ಒಂದು ಪಶ್ಚಿಮ ವಾಹಿನಿಯಲ್ಲಿ ಇದ್ದೀನಿ. ನೋಡ್ಬೋದು ಇಲ್ಲಿ ಪ್ರತಿನಿತ್ಯ ಜನಗಳು ಬಂದು ಅವರವರ ಪೂರ್ವಿಕರು ಆಗಲು ಅಥವಾ ಅವರ ಸಂಬಂಧಿಕರು ಯಾರಾದರೂ ತೀರೋಗಿದ್ರೆ ಅಂಥವರ ಅಸ್ಥಿನ ತಗೊಬಂದು ಈ ಒಂದು ಸ್ಥಳದಲ್ಲಿ ಇಟ್ಟು ಪೂಜೆ ಮಾಡಿ ಆನಂತರ ಒಂದು ಪಿಂಡ ಪ್ರದಾನವನ್ನು ಮಾಡ್ತಾ ಇದ್ರು. ಅಂದರೆ ನದಿಗೆ ತಗೊಂಡೋಗಿ ವಿಸರ್ಜನೆ ಮಾಡೋದ್ರ ಮೂಲಕ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಈ ರೀತಿ ಮಾಡೋದ್ರಿಂದ ಸತ್ತವ್ರಿಗೆ ಮುಕ್ತಿ ಸಿಗುತ್ತೆ ಅಂತಕ್ಕಂಥದ್ದು ನಂಬಿಕೆ. ಹೀಗಾಗಿ
ಪುರಾತನ ಅಂದರೆ ನೂರಾರು ವರ್ಷಗಳಿಂದನೂ ಈ ಒಂದು ಪದ್ಧತಿ ಇಲ್ಲಿ ನಡ್ಕೊಂಡ್ ಬಂದಿದೆ. ಆದರೆ ಈಗ ಪ್ರವಾಹ ಉಂಟಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಏನು ಹಂತಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಯಾರೊಬ್ಬರು ಕೂಡ ಇಲ್ಲಿ ಕೂತ್ಕೊಂಡು ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಜೊತೆಗೆ ಆ ರೀತಿ ಏನಾದ್ರು ಅವಕಾಶ ಕಲ್ಪಿಸಿದ್ದೆ ಆದರೆ ಏನಾದರೂ ಅನಾಹುತ ಸಂಭವಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಏನು ಅಸ್ಥಿ ವಿಸರ್ಜನೆಗೆ ಸಂಪೂರ್ಣವಾಗಿ ಬ್ರೇಕನ್ನು ಹಾಕಲಾಗಿದೆ. ಹೀಗಾಗಿ 2-3 ದಿನಗಳಿಂದ ಇಲ್ಲಿ ಅಸ್ಥಿ ವಿಸರ್ಜನೆ ನಡೀತಾ ಇಲ್ಲ. ಪಶ್ಚಿಮ ವಾಹಿನಿ ಮಾತ್ರ ಅಲ್ಲ, ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಕಾವೇರಿ ನದಿ ಎಲ್ಲೆಲ್ಲಿ ದಡ ಇದೆ, ಸಂಗಮ ಇರ್ಬೋದು, ಗೋಸಾಯಿಘಾಟ್ ಇರ್ಬೋದು, ಎಲ್ಲ ಕಡೆನೂ ಕೂಡ ಈ ಒಂದು ಅಸ್ಥಿ ವಿಸರ್ಜನೆಗೆ ಸಂಪೂರ್ಣವಾಗಿ ಬ್ರೇಕನ್ನು ಹಾಕಲಾಗಿದೆ. ಏನು ನೋಡ್ತಾ ಇದ್ದೀರಾ, ಇದು ಪಶ್ಚಿಮ ವಾಹಿನಿಯಲ್ಲಿ ಕಾವೇರಿ ನದಿ ತುಂಬಿ ಹರಿತಾ ಇರ್ತಕ್ಕಂಥ ದೃಶ್ಯ. ಈ ಹಿಂದೆ ಕೆಲವು ದಿನಗಳಿಂದ ಈ ರೀತಿಯಾದ ಒಂದು ಚಿತ್ರಣ ಇರಲಿಲ್ಲ. ಆ ಟೈಮ್ನಲ್ಲಿ ಅಸ್ಥಿ ವಿಸರ್ಜನೆಗೂ ಕಷ್ಟ ಆಗ್ತಿತ್ತು. ಆದರೆ ಈಗೇನು ನೋಡ್ತಾ ಇದ್ದೀವಿ, ಇವೆಲ್ಲವೂ ಮನೆಗಳು ಮತ್ತು ದಾರ ಮಂಟಪಗಳು ಅಂತೇನು ಕರೀತಾ ಇದ್ರು ಹಿಂದೆ. ಈ ಒಂದು ಸ್ಥಳಗಳಲ್ಲಿ ಕೂತ್ಕೊಂಡು ಪೂಜೆಯನ್ನು ಸಲ್ಲಿಸಿ ಆನಂತರ ಅಸ್ಥಿ ವಿಸರ್ಜನೆಯನ್ನು ಮಾಡ್ತಾ ಇದ್ರು. ಆದರೆ ಈಗ ನೀರು ನದಿ ತುಂಬಿ ಹರಿತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತೆ ಅಂತಕ್ಕಂಥ ಒಂದು ಏನು ಅಪಾಯವನ್ನು ಮೈ ಮೇಲೆ ಎಳ್ಕೋಬಾರ್ದು ಅನ್ನೋ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ಬ್ರೇಕನ್ನು ಹಾಕಲಾಗಿದೆ. ಈಗೇನು ಇದು ನೋಡ್ತಾ ಇದ್ರೆ ಇದು ಮೈಸೂರು ಸಂಸ್ಥಾನದವ್ರಿಗೆ ಮೀಸಲಾಗಿರ್ತಕ್ಕಂಥ ಒಂದು ತಾಣ. ಯಾಕೆಂದರೆ ಆ ಸಂಸ್ಥಾನದಿಂದ ಯಾರಾದರೂ ತೀರೋದ್ರೆ ಈ ಒಂದು ಜಾಗದಲ್ಲಿ ಬಂದು ಅವರ ಅಸ್ಥಿ ವಿಸರ್ಜನೆ ಮಾಡಿ ಮತ್ತು ಪಿಂಡ ಪ್ರದಾನವನ್ನು ಮಾಡ್ಕೊಳ್ತಾ ಇದ್ರು. ಈಗಲೂ ಕೂಡ ಆ ಕಡೆಯಿಂದ ಆ ಥರದ್ದು ಏನಾದರೂ ಇದ್ದರೆ ಅವ್ರು ಬಂದು ಇಲ್ಲಿ ಒಂದು ಧಾರ್ಮಿಕ ಕೈಂಕರ್ಯವನ್ನು ಈ ಸ್ಥಳದಲ್ಲಿ ನೆರವೇರಿಸ್ತಾರೆ. ಈಗೇನು ಇದು ನೋಡ್ತಾ ಇರ್ತಕ್ಕಂಥದ್ದು ನದಿ ಸಂಪೂರ್ಣವಾಗಿ ತುಂಬಿ ಹರಿತಾ ಇರ್ತಕ್ಕಂಥದ್ದು. ಹೀಗಾಗಿ ಯಾರೊಬ್ಬರೂ ಇಲ್ಲಿ ಬಂದು ಸಾರ್ವಜನಿಕವಾಗಿ ತಮ್ಮ ಸಂಬಂಧಿಕರಿಗೆ ಅಸ್ಥಿ ವಿಸರ್ಜನೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಇದೆಲ್ಲವನ್ನು ಗಮನಿಸಿದಾಗ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಏನು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆ. ಹೀಗಾಗಿ ಯಾರೊಬ್ಬರು ಬರ್ತಕ್ಕಂಥವ್ರು ಕಡಿಮೆ ಆಗಿದ್ದಾರೆ, ಆದರೆ ಬಂದವರು ಕೂಡ ನಿರಾಶೆಯಿಂದ ವಾಪಸ್ಸು ಹೋಗ್ತಾ ಇದ್ದಾರೆ. ಏನು ನೋಡ್ತಾ ಇದ್ದೀರಾ, ಇದು ಬ್ರಿಡ್ಜ್ಗೆ ಪಶ್ಚಿಮ ವಾಹಿನಿಗೆ ಬ್ರಿಡ್ಜ್ ಏನು ಕಟ್ಟಿದ್ದಾರೆ, ಅಲ್ಲಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ತಡೆಗೋಡೆ. ತಾತ್ಕಾಲಿಕವಾಗಿ ಯಾರೊಬ್ಬರು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಂದವರು ಈ ರೀತಿ ಅಂದರೆ ತಾಲೂಕು ಆಡಳಿತ ಯಾವುದೇ ಕಾರಣಕ್ಕೂ ಬೈಕೋಬಾರ್ದು. ಹಾಗಾಗಿ ತಮಗೆ ಸಂಬಂಧಿಕರಿಗೆ ಅಥವಾ ಯಾರಾದರೂ ಧಾರ್ಮಿಕ ಕೈಂಕರ್ಯವನ್ನು ಕೈಗೊಳ್ಳಬೇಕು ಅಂತ ಏನಾದರೂ ಇದ್ದರೆ ಒಂದಷ್ಟು ದಿನಗಳ ಕಾಲ ಪ್ರವಾಹ ಕಡಿಮೆ ಆಗೋವರೆಗೂ ಆ ಒಂದು ಕೆಲಸವನ್ನು ಮುಂದೂಡ್ಕೊಳ್ಳಿ ಅಂತಕ್ಕಂಥದ್ದು ಜಿಲ್ಲಾಡಳಿತದ ಮನವಿ ಆಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ರವಿ ಲಾಲಿಪಾಳ್ಯ, ವಿಸ್ತಾರ ನ್ಯೂಸ್, ಮಂಡ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.